ಬಲಿಷ್ಠ ರಕ್ತ ಬೀಜಾಸುರನನ್ನು ಸಂಹರಿಸಿದ ಶಕ್ತಿ ದೇವತೆ ಈ ಕೆಂಚಾಂಬ. ವೆಹಿಕಲ್ಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ರಶ್ ಇರುತ್ತೆ. ವಾರಕ್ಕೆ 3 ದಿನ ಪೂಜೆ ಇರುತ್ತೆ, ಹಾಗೆ ರಶ್ ಕೂಡ ಇರುತ್ತೆ. ದರ್ಶನದಲ್ಲಿ ಒಳಗಡೆ ಫೋಟೋ ತೆಗಿಲಿಕ್ಕೆ ಅಲೋ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ನೇಹಿತರೆ, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿರುವ ಸಪ್ತಮಾತೃಕೆಯಲ್ಲೇ ಒಬ್ಬರಾದಂತಹ ಬ್ರಾಹ್ಮೀ ದೇವಿಯ ದೇವಸ್ಥಾನ ಅಂದರೆ ಕೆಂಚಾಂಬ ದೇವಿಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಪ್ರಸಿದ್ಧವಾದ ಹಾಸನಾಂಬೆಯ ಸಹೋದರಿಯರಲ್ಲಿ ಒಬ್ಬರಾದಂತಹ ಬ್ರಾಹ್ಮೀ ದೇವಿಯು ಮಲೆನಾಡ ಸೊಬಗನ್ನು ಕಂಡು ಇಲ್ಲಿಯೇ ನೆಲೆಸಲು ಬಯಸುತ್ತಾರೆ. ಹಾಸನದಿಂದ 42 ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರ. ಒಂದು ಬಾಳ್ಳುಪೇಟೆ ಕೆಂಚಮ್ಮನ ಹೊಸಕೋಟೆ, ಇನ್ನೊಂದು ಮಗ್ಗೆ ರಾಯರಕೊಪ್ಪಲು ಟೆಂಪಲ್. 2 ಮಾರ್ಗದಿಂದನೂ ಕೂಡ ಬರಬಹುದು. ಸ್ನೇಹಿತರೆ, ನಾನು ಕೆಂಚಂಬ ದೇವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅತ್ಯಂತ ನಮ್ಮ ನಾಡಿನಾದ್ಯಂತ ಪ್ರಸಿದ್ಧವಾದಂತಹ ಹಾಸನಾಂಬ ದೇವರ ಸಹೋದರಿ ಈ ಕೆಂಚಂಬ ತಾಯಿ. ನೋಡ್ತಾ ಇರ್ಬೋದು ನೀವು. ಸೊ ಈ ಒಂದು ಸುತ್ತಮುತ್ತ ಅಂದ್ರೆ ಕೆಂಚಮ್ಮನ ಹೊಸಕೋಟೆ, ಮಗ್ಗೆ, ರಾಯರಕೊಪ್ಪಲು, ಬಾಳ್ಳುಪೇಟೆ ಈ ಸುತ್ತಮುತ್ತ ಈ ತಾಯಿ ತುಂಬಾ ಪ್ರಸಿದ್ಧವಾದಂತಹ ದೇವರು. ಇಲ್ಲಿ ವಾರಕ್ಕೆ 3 ದಿನ ಅಂದ್ರೆ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಪೂಜೆ ಇರುತ್ತೆ. ಈ ವಿಶೇಷ ಪೂಜೆಗೆ ಅಂತಾನೆ ತುಂಬಾ ಜನ ಸೇರ್ತಾರೆ. ನೀವು ನೋಡಬಹುದು ವೆಹಿಕಲ್ಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ರಶ್ ಇರುತ್ತೆ. ವಾರಕ್ಕೆ 3 ದಿನ ಪೂಜೆ ಇರುತ್ತೆ, ಹಾಗೆ ರಶ್ ಕೂಡ ಇರುತ್ತೆ. ದರ್ಶನದಲ್ಲಿ ಒಳಗಡೆ ಫೋಟೋ ತೆಗಿಲಿಕ್ಕೆ ಅಲೋ ಇದೆಯೋ ಇಲ್ಲವೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಪುರಾಣ ಪ್ರಸಿದ್ಧವಾದಂತಹ ಕೆಂಚಾಂಬ ದೇವರ ದೇವಸ್ಥಾನ, ಕೆಂಚಮ್ಮನ ಹೊಸಕೋಟೆ. ಇಡೀ ನಮ್ಮ ಕರ್ನಾಟಕದಲ್ಲೇ ನಾಡಿನಾದ್ಯಂತ ಪ್ರಸಿದ್ಧವಾಗಿರುವ ಹಾಸನಾಂಬ ದೇವತೆಯ ಸಹೋದರಿ ಈ ತಾಯಿ. ಈ ತಾಯಿಯ ಹಿಂದೆ ಅಂದ್ರೆ ಈ ತಾಯಿ ಬಂದು ಇಲ್ಲಿ ನೆಲೆಸಿದ್ರ ಬಗ್ಗೆ ಅತ್ಯಂತ ಪೌರಾಣಿಕವಾದ ಮತ್ತು ಪ್ರಸಿದ್ಧವಾದ ಕಥೆ ಇದೆ. ಅದನ್ನು ಕೇಳೋಣಂತೆ. ವಾರದ 3 ದಿನ ಮಾತ್ರ ತೆರೆಯುವ ಈ ದೇವಸ್ಥಾನದ ಪೂಜಾ ಸಮಯ ಮಧ್ಯಾಹ್ನ 12:30ರಿಂದ ಸಂಜೆ 5 ಗಂಟೆ ತನಕ ಮಾತ್ರ. ಯಾವುದೇ ಭಕ್ತಾದಿಗಳು ಬರಬೇಕಿದ್ದರೂ ಈ ವೇಳೆಗೆ ನಿಗದಿತವಾಗಿಯೇ ಬರಬೇಕಾದ್ದು. ಕಾಶಿಯಿಂದ ದಕ್ಷಿಣಾಭಿಮುಖವಾಗಿ ಹೊರಟ ಸಪ್ತಮಾತೃಕೆಯರು ಮಲೆನಾಡ ಈ ಭಾಗದ ಸೌಂದರ್ಯ ಸಿರಿಯನ್ನು ಕಂಡು ಇಲ್ಲಿಯೇ ನೆಲೆಸಲು ತೀರ್ಮಾನಿಸುತ್ತಾರೆ. ಹೀಗಾಗಿ ಹಾಸನದಲ್ಲಿ 6 ಜನ ಅಕ್ಕ ತಂಗಿಯರು ನೆಲೆಸಿದರೆ, ಮಲೆನಾಡ ಸಿರಿ ಕೆಂಚಮ್ಮನ ಹೊಸಕೋಟೆಯಲ್ಲಿ ತಾಯಿ ಬ್ರಾಹ್ಮಿ ನೆಲೆಸಲು ತೀರ್ಮಾನಿಸುತ್ತಾಳೆ. ವೀರಭದ್ರಸ್ವಾಮಿ. ಇಲ್ಲಿ ರಕ್ತ ಬೀಜಾಸುರನೆಂಬ ರಕ್ಕಸನು ಇಲ್ಲಿಯ ಸನ್ಯಾಸಿಗಳಿಗೆ ಹಾಗೂ ಸಾಧು ಸಂತರಿಗೆ, ಜನಸಾಮಾನ್ಯರಿಗೆ ವಿಪರೀತ ಉಪಟಳವನ್ನು ಕೊಡುತ್ತಿರಲು ಎಲ್ಲ ವರ್ಗದ ಜನರು ತಾಯಿಯನ್ನು ಬೇಡುತ್ತಾರೆ. ಅವರ ಬೇಡಿಕೆಯನ್ನು ಮನ್ನಿಸಿ ತಾಯಿಯು ರಕ್ತಾಬೀಜಾಸುರನನ್ನು ಸಂಹರಿಸುತ್ತಾಳೆ. ರಕ್ತಾಬೀಜಾಸುರನನ್ನು ಕೊಂದ ಬ್ರಾಹ್ಮೀ ದೇವಿಯು ರಕ್ತಸಿಕ್ತಳಾಗಲು ತಾಯಿಯನ್ನು ಸ್ಥಳೀಯ ಜನರು
ಕೆಂಚಮ್ಮಳೆಂದು ಕರೆಯುತ್ತಾರೆ. ಅಂದಿನಿಂದ ಇಂದಿನವರೆಗೂ ಶಕ್ತಿ ದೇವತೆಯಾಗಿ ಬೇಡಿ ಬಂದವರನ್ನು ಕರುಣಿಸುವ ದೇವತೆಯಾಗಿ ಇಲ್ಲಿಯೇ ನೆಲೆಗೊಂಡು ಎಲ್ಲರಿಂದಲೂ ಪೂಜಿಸಲ್ಪಡುತ್ತಾಳೆ ಮಹಾತಾಯಿ ಶಕ್ತಿ ದೇವತೆ ಕೆಂಚಾಂಬ. ಸುಂದರವಾದ ಮಲೆನಾಡ ಮಧ್ಯದಲ್ಲಿರುವ ಈ ದೇವಸ್ಥಾನ ಅತ್ಯಂತ ಆಕರ್ಷಣೀಯವಾಗಿದೆ. ಇಲ್ಲಿ 2 ಜಾತ್ರೆಗಳು ನಡೆಯುತ್ತವೆ. ಒಂದು ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ದೊಡ್ಡ ಜಾತ್ರೆ ಹಾಗೂ ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ ಚಿಕ್ಕ ಜಾತ್ರೆ ನಡೆಯುತ್ತದೆ. ಬರುವ ಭಕ್ತಾದಿಗಳು ತಾಯಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅದಕ್ಕೆ ಸಮಾಧಾನವನ್ನು ಕಂಡುಕೊಳ್ಳುತ್ತಾರೆ. ಹೀಗೆ ಸಮಾಧಾನವನ್ನು ಕಂಡುಕೊಂಡ ಭಕ್ತರು ತಾಯಿಗೆ ಮಡಿಲು ಅಕ್ಕಿ, ಸೀರೆ ಹೀಗೆ ತಮ್ಮ ಕೈಲಾದಂತಹ ಅರಿಕೆಗಳನ್ನು ತಂದು ಒಪ್ಪಿಸುವುದು ವಾಡಿಕೆ ಕೂಡ. ಇಲ್ಲಿ ದಾಸೋಹವಿದ್ದು ಭಾನುವಾರ, ಬುಧವಾರ, ಶುಕ್ರವಾರ ಪೂಜೆ ಇದ್ದಾಗ ದಾಸೋಹ ಕೂಡ ಇರುತ್ತದೆ. ಸ್ನೇಹಿತರೆ, ಬನ್ನಿ, ಎಲ್ಲ ಭಕ್ತಾದಿಗಳು ಹೊರಗಡೆ ಹೋಗ್ತಾ ಇರೋ ಪೂಜೆಗೆ ನಾವು ಹೋಗೋಣ. ಇದು ಕೆಂಚಾಂಬ ದೇವರ ಪ್ರಸಾದ.